ಓಂ ಮಧ್ವತ್ತ ಗುರುಭ್ಯೋ ನಮಃ. ಶ್ರೀ ಗುರುಚರಿತ್ರೆ 1ನೇ ಅಧ್ಯಾಯ. ಸಂಕಲ್ಪ. ಅಮಚ್ಯ ಕೇಶವಾಯ ಸ್ವಾಹ, ನಾರಾಯಣ ಸ್ವಾಹ, ಮಾಧವಾಯ ಸ್ವಾಹ, ಗೋವಿಂದಾಯ ನಮಃ, ವಿಷ್ಣುವೇ ನಮಃ, ಮಧುಸೂದನಾಯ ನಮಃ, ತ್ರಿವಿಕ್ರಾಯ ನಮಃ, ವಾಮನಾಯ ನಮಃ, ಶ್ರೀಧರಾಯ ನಮಃ, ಋಷಿಕೇಶಾಯ ನಮಃ, ಪದ್ಮನಾಭಾಯ ನಮಃ, ದಾಮೋದರಾಯ ನಮಃ, ಸಂಕರ್ಷಣಾಯ ನಮಃ, ವಾಸುದೇವಾಯ ನಮಃ, ಪ್ರದ್ಯುಮ್ನಾಯ ನಮಃ, ಅನಿರುದ್ಧಾಯ ನಮಃ, ಪುರುಷೋತ್ತಮಾಯ ನಮಃ, ಅಧೋಕ್ಷಯಾಯ ನಮಃ, ನರಸಿಂಹಾಯ ನಮಃ, ಅಚ್ಯುತಾಯ ನಮಃ, ಜನಾರ್ದನಾಯ ನಮಃ, ಉಪೇಂದ್ರಾಯ ನಮಃ, ಹರಿಯೇ ನಮಃ, ಶ್ರೀಕೃಷ್ಣಾಯ ನಮಃ. ಓಂ ಪ್ರಣಮಸ್ಯ ಪರಬ್ರಹ್ಮ ಋಷಿ ಪರಮಾತ್ಮ ದೇವತಾ ದೇವಿ ಗಾಯತ್ರಿ ಛಂದ. ಪ್ರಾಣಾಯಾಮೇ ವಿನಿಯೋಗ. ಪ್ರಾಣಾಯಾಮ ಮಾಡಿ ಗಾಯತ್ರಿ ಮಂತ್ರವನ್ನು ಉಚ್ಚರಿಸಬೇಕು. ಮಮ ಶುಭಾಂಬಾ ಶುಭೇ ಶುಭನೆ ಮುಹೂರ್ತೆ ಆದ್ಯ ಬ್ರಹ್ಮಣಂ ದ್ವಿತೀಯೇ ಪ್ರಹಾರ್ದೆ ಶ್ರೀ ಶ್ವೇತವರಾಹಕಲ್ಪೆ ವೈವಸತ್ವ ಮನ್ವಂತರೆ ಕಲಿಯುಗೆ ಪ್ರಥಮಚರಣೆ ಭರತವರ್ಷೆ ಭರತಖಂಡೆ ಜಂಬೂದ್ವೀಪೆ ದಂಡಕಾರಣ್ಯ ದೇಶೆ ಗೋದಾವರ ದಕ್ಷಿಣತೀರೆ ಶಾಲಿವಾನಶಕೆ ಬೌದ್ಧಾವತಾರೆ ಶ್ರೀರಾಮಕ್ಷೇತ್ರೆ ಅಸ್ಮಿನ್ ವರ್ತಮಾನೆ ವ್ಯವಹಾರಚಂದ್ರಮಾನೆ ಸಂವತ್ಸರೆ ಆಯನೆ ಋತೌ ಮಾಸೆ ಪಕ್ಷೆ ತಿಥೌ ವಾಸರೆ ನಕ್ಷತ್ರೆ ಕರ್ಣೆ ಏವಂ ಗುಣವಿಶೇಷಣ ವಿಶಿಷ್ಟಾಯಾಂ ಶುಭ ತಿಥೌ ಮಮ ಆತ್ಮನ ಶ್ರುತಿ ಸ್ಮೃತಿ ಪುರಾಣೋಕ್ತಫಲ ಪ್ರಾಪ್ತ್ಯರ್ಥಂ ಶ್ರೀಮದ್ವದತ್ತಾತ್ರಾಯ ಶ್ರೀಪಾದ ಶ್ರೀವಲ್ಲಭ ನರಸಿಂಹ ಸರಸ್ವತಿ ಗುರುಚರಿತ್ರ ಪಾರಾಯಣಂ ಕರಿಷ್ಮೆ. ನೀರು ಬಿಡಬೇಕು. ತದಂಗ ಕಲಶ ಶಂಖ ಘಂಟಾದಿ ದೇವತಾನ್ ಪುಸ್ತಕರೂಪಿ ದತ್ತಾತ್ರಾಯಂಚ ಪೂಜಯಾಮಿ. ಕಲಶ ಶಂಖ ಘಂಟೆ ಹಾಗೂ ಗುರುಚರಿತ್ರೆಯ ಪುಸ್ತಕಗಳನ್ನು ಗಂಧಾಕ್ಷತೆಗಳಿಂದ ಪೂಜಿಸಿ ನಂತರ ಪಾರಾಯಣವನ್ನು ಪ್ರಾರಂಭಿಸಬೇಕು. ಶ್ಲೋಕ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಗಣೇಶಾಯ ನಮಃ, ಸರಸ್ವತೈ ನಮಃ, ಕುಲದೇವತಾಭ್ಯೋ ನಮಃ, ಇಷ್ಟದೇವತೋಭ್ಯೋ ನಮಃ, ಸ್ಥಾನದೇವತಾಭ್ಯೋ ನಮಃ, ಗ್ರಾಮದೇವತಾಭ್ಯೋ ನಮಃ. ನರಸಿಂಹ ಸರಸ್ವತಿ ಶ್ರೀಪಾದ ಶ್ರೀವಲ್ಲಭ ದತ್ತಾತ್ರಾಯ ಗುರುಭ್ಯೋ ನಮಃ. ಓಂ ನಮೋ ವಿಘ್ನನಾಶ ಗಜಾನನ ಲಂಬೋದರ ಗಿರಿಜಾಕುಮಾರ ಸುರ್ಪಕರ್ಣ ನಿನಗೆ ಜಯಕಾರವಿರಲಿ. ಭಕ್ತರ ಸಂಕಷ್ಟಗಳನ್ನು ಮೊರೆದಂಥ ನಿನ್ನ ಕಿವಿಗಳನ್ನು ಅಲ್ಲಾಡಿಸುತ್ತಾ ಹೋಗಲಾಡಿಸುವುದರಿಂದಲೇ ನಿನಗೆ ವಿಘ್ನಹರ್ತಾರೆನ್ನುವರು. ನಿನ್ನ ವದನಾರವಿಂದವು ಕಾಸಿದ ಬಂಗಾರದಂತೆಯೂ ಬಾಲ ಸೂರ್ಯನಂತೆಯೂ ತೇಜೋಮಯವಾಗಿರುವುದು. ವಿಘ್ನಗಳೆಂಬ ಕಾಡಾರಣ್ಯಗಳನ್ನು ಕಡಿಯುವುದಕ್ಕಾಗಿಯೇ ನೀನು ಕೈಯಲ್ಲಿ ಕೊಡಲಿಯನ್ನು ಧರಿಸುವುದನ್ನಾಗಿರ್ತಿ. ಸರ್ಪವನ್ನು ಹೊಟ್ಟೆಗೆ ಬಿಗಿದು ಸರ್ಪದ ಜನಿವಾರ ಧಾರಣ ಮಾಡಿ ಚತುರ್ಭುಜಗಳಿಂದಲೂ ವಿಶಾಲ ನೇತ್ರಗಳಿಂದಲೂ ಪರಿಶೋಭಿಸುವ ವಿನಾಯಕನೇ, ನಿನ್ನ ಭಕ್ತರನ್ನು ಸಕಲ ಲೋಕಗಳನ್ನು ನೀನು ರಕ್ಷಣೆ ಮಾಡುವಿ ಎಂದು ಕಾರಣದಿಂದಲೇ ನಿನ್ನ ಸದ್ಭಕ್ತರು ನಿನ್ನನ್ನು ಸ್ತುತಿಸಿ ತಕ್ಷಣವೇ ತಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳುವರು. 14 ವಿದ್ಯೆಗಳಿಗೂ ನೀನು ಸ್ವಾಮಿಯಾಗಿರುವುದರಿಂದಲೂ ವೇದಾಂತ ಶಾಸ್ತ್ರ ಪುರಾಣಗಳೆಲ್ಲ ನಿನ್ನ ಲೇಖನಗಳಾಗಿರುವುದರಿಂದಲೂ ಬ್ರಹ್ಮಾದಿ ದೇವತೆಗಳನ್ನು ಮೊದಲು ಮಾಡಿಕೊಂಡು ಎಲ್ಲರೂ ನಿನ್ನನ್ನು ಹೊಗಳುವರು. ಎಲ್ಲ ಮಂಗಲ ಕಾರ್ಯಗಳನ್ನು ಪ್ರಾರಂಭಿಸುವ ಮೊದಲು ನಿನ್ನನ್ನು ಪೂಜೆ ಮಾಡುವರು. ತ್ರಿಪುರಾಸುರರನ್ನು ನಾಶ ಮಾಡುವ ಮೊದಲು ನಿನ್ನ ತಂದೆಯಾದ ಶಿವನೇ ನಿನ್ನನ್ನು ಪೂಜಿಸಿ ಪ್ರಸನ್ನಗಳಿಸಿಕೊಂಡನು. ದೈತ್ಯ ಸಂಹಾರ ಮಾಡುವಾಗ ವಿಷ್ಣುವು ನಿನ್ನನ್ನು ಪೂಜಿಸಿದನು. ಬ್ರಹ್ಮೇಂದ್ರಾದಿ ದೇವತೆಗಳು ಸಹಿತ ಕಾರ್ಯಾರಂಭಕ್ಕೆ ಮೊದಲು ಗಣಾಧಿಪತಿಯಾದಂತಹ ನಿನ್ನನ್ನು ಪೂಜಿಸಿ ಪ್ರಸನ್ನಗಳಿಸಿಕೊಂಡರು. ತಮ್ಮ ಇಷ್ಟಾರ್ಥಗಳನ್ನು ಸಾಧಿಸಿಕೊಳ್ಳುವರು. ದಯಾನಿಧಿಯಾದಂಥ ಗಣೇಶ್ವರನೇ, ಓಂಕಾರ ಸ್ವರೂಪನೇ, ವಿಘ್ನನಾಶಕನೇ, ವಿನಾಯಕನೇ, ಗೌರಿ ಕುಮಾರನೇ, ಭಕ್ತೋದ್ಧಾರಕನೇ, ಗಣನಾಯಕನೇ, ನನ್ನ ಬುದ್ಧಿಗೆ ಬೆಳಕು ನೀಡು. ಶ್ರೀ ಗುರು ಚರಿತ್ರೆಯನ್ನು ಬರೆಯಬೇಕೆಂಬ ಹಂಬಲವುಳ್ಳ ನನ್ನನ್ನು ನಿನ್ನ ಕೃಪಾದೃಷ್ಟಿಯಿಂದ ನೋಡಿ ಉದ್ಧಾರ ಮಾಡು. ವಿದ್ಯಾಧಿಪತಿಯಾದಂಥ ನೀನು ಅಲ್ಪಮತಿಯಾದ ನನ್ನ ಪ್ರಾರ್ಥನೆಯನ್ನು ಮನ್ನಿಸಿ ಈ ಗ್ರಂಥ ರಚಿಸುವ ಬೃಹತ್ ಕಾರ್ಯಕ್ಕೆ ಬೌದ್ಧಿಕ ಬಲ ನೀಡಿ ಈ ಸತ್ಕಾರ್ಯವನ್ನು ಪೂರ್ಣಗೊಳಿಸು. ಇನ್ನು ಬ್ರಹ್ಮ ನರಸಿಯಾದ ಸರಸ್ವತಿಯೇ, ನಿನಗೆ ನನ್ನ ಅನಂತ ನಮಸ್ಕಾರಗಳು.
ವೀಣೆ ಹಾಗೂ ವೇದಗಳನ್ನು ಹಸ್ತಗಳಲ್ಲಿ ಧರಿಸಿ ಹಂಸಾರೂಢಗಳಲ್ಲಿ ಕುಳಿತು ಮಹಾಮಾತೆಯೇ, ನೀನು ವೇದಶಾಸ್ತ್ರಾದಿ ವಿದ್ಯೆಗಳಿಗೆಲ್ಲ ಅಧಿದೇವತೆಯಾಗಿರುವಿ. ಕೇವಲ ನಿನ್ನ ಕೃಪೆಯಿಂದಲೇ ಜಗತ್ತಿನ ಜೀವಿಗಳೆಲ್ಲಗೆ ಜ್ಞಾನ ಲಭಿಸುವುದು. ನಿನ್ನ ಚರಣಾರವಿಂದಗಳಲ್ಲಿ ನಮಸ್ಕರಿಸಿ ಪ್ರಾರ್ಥಿಸಿಕೊಳ್ಳುತ್ತಿರುವ ನನ್ನ ಮೇಲೆ ಪ್ರಸನ್ನಳಾಗು. ಕೃಪಾ ಸಮುದ್ರಳಾದ ನೀನು ಸ್ವತಃ ನಿನ್ನ ಲೆಕ್ಕಣೆಯಿಂದ ನೆಲೆಸಿ ಈ ಗುರುಚರಿತ್ರೆ ಎಂಬ ಗ್ರಂಥವನ್ನು ರಸವತ್ತಾಗಿ ಬರೆಯುವುದಕ್ಕೆ ಬೆಳಕು ನೀಡುತ್ತಾಯಿ. ನೀನು ಜಗನ್ಮಾತೆಯು, ವಿಶ್ವಕ್ಕೆಲ್ಲ ಜ್ಞಾನ ನೀಡುವ ವಾಗ್ದೇವಿಯು. ನಿನ್ನ ವಾಣಿಯಿಂದ ಜನಿಸಿದ ವೇದ ಪುರಾಣಾದಿಗಳನ್ನು ಅರಿಯಲು 6 ದರ್ಶನಗಳಿಗೆ ಅವಶ್ಯಕವಾಗಿವೆ. ಸಾಂಖ್ಯ, ಯೋಗ, ನ್ಯಾಯ, ವೈವೇಶಿಕ, ಮೀಮಾಂಸಾ, ವೇದಾಂತ ಇವು 6 ದರ್ಶನಗಳು. ನನ್ನ ಗುರುಗಳ ಹೆಸರಿನಲ್ಲಿ ನಿನ್ನ ಅಸ್ತಿತ್ವ ಇರುವುದರಿಂದಲೇ ಅವರಿಗೆ ನರಸಿಂಹ ಸರಸ್ವತಿ ಎಂಬ ಸಾರ್ಥಕ ನಾಮ ಉಂಟಾಗಿದೆ. ಅಲ್ಲದೆ ನನ್ನ ಹೆಸರು ಕೂಡ ಸರಸ್ವತಿ ಇದೇ ಇರುವುದರಿಂದ ನನ್ನ ಮೇಲೆ ನನಗೆ ವಾತ್ಸಲ್ಯಾಭಿಮಾನಿಗಳು ಇರಬೇಕಾದದ್ದು ಯೋಗ್ಯವಾಗಿಯೇ ಇದೆ. ತಾಯೇ, ನಾನು ಕೇವಲ ಸೂತ್ರದ ಗೊಂಬೆಯಾಗಿದ್ದೇನೆ. ನೀನು ಸೂತ್ರಧಾರಣಿಯು. ನೀನು ಕುಣಿದಂತೆ ಕುಳಿಯುವುದೊಂದೇ ನನ್ನ ಕರ್ತವ್ಯ. ಆದ ಕಾರಣ ಜಗನ್ಮಾತೆಯೇ, ನಿನ್ನ ಪಾದಕಮಲಗಳಲ್ಲಿ ಪೊಡಮುಟ್ಟು ಕೇಳಿಕೊಳ್ಳುವ ನಿನ್ನ ಈ ಕಂದನ ಪ್ರಾರ್ಥನೆಯನ್ನು ಮನ್ನಿಸಿ ಪುತ್ರಾಂತಕರಣೆಯಿಂದ ನನಗೆ ಜ್ಞಾನ ನೀಡಿ ಶ್ರೀ ಗುರು ಚರಿತ್ರೆ ಎಂಬ ಗ್ರಂಥದಲ್ಲಿ ಪ್ರವೇಶ ಉಂಟಾಗುವಂತೆ ಮಾಡು. ಇನ್ನು ಸಗುಣ ಸ್ವರೂಪದಂತೆ ತ್ರೈಮೂರ್ತಿಗಳನ್ನು ಅಂದರೆ ಬ್ರಹ್ಮ, ವಿಷ್ಣು, ಮಹೇಶ್ವರನನ್ನು ವಂದಿಸಿ ಅವರ ಕೃಪಾಶೀರ್ವಾದ ಪಡೆಯುವನು ಸೃಷ್ಟಿಕರ್ತನೂ ಚತುರ್ಮುಖನೂ ವೇದಜನಕನೂ ಆದ ಬ್ರಹ್ಮದೇವನೇ, ನಿನಗೆ ನನ್ನ ಅನಂತ ನಮಸ್ಕಾರಗಳು. ವಿಶ್ವಪಾಲಕನಾಗಿ ಲಕ್ಷ್ಮೀ ದೇವಿಯೊಂದಿಗೆ ಕ್ಷೀರಸಾಗರದಲ್ಲಿ ನೆಲೆಸಿರುವ ವಿಷ್ಣುದೇವನೇ, ನಿನಗೂ ನನ್ನ ನಮಸ್ಕಾರಗಳು. ಚತುರ್ಭುಜಗಳಿಂದ ಪರಿಶೋಭಿಸುತ್ತಾ ಶಂಖ, ಚಕ್ರ, ಗದಾ, ಪದ್ಮಾಧಾರಿಯಾಗಿ ಪೀತಾಂಬರ ಉಟ್ಟು ವೈಜಯಂತಿ ಮಾಲೆಯನ್ನು ಧರಿಸಿ ಹಸನ್ಮುಖದಿಂದ ಶೋಭಿಸುತ್ತಿರುವ ದಯಾನಿಧಿಯೇ, ನಿನ್ನನ್ನು ನಂಬಿ ಬಂದ ಭಕ್ತನಾಗಿ ನನ್ನನ್ನು ಆಶೀರ್ವದಿಸಿ ಸಂಪೂರ್ಣ ಕೃಪೆ ಮಾಡು. ಇನ್ನು ಗಂಗಾಧರನಾಗಿ ಪಂಚಮುಖಗಳಿಂದ ಪರಿಶೋಭಿಸುವ ಪಾರ್ವತಿ ರಮಣನಾದ ಪರಮೇಶ್ವರನಿಗೆ ನಮಸ್ಕರಿಸುವನು. ಪಂಚಾನಾನಾದ ಪರಮಾತ್ಮನೇ, ನೀನು ಬ್ರಹ್ಮ ನಿಮಿತ್ತ ಸೃಷ್ಟಿಯನ್ನು ಲಯಗೊಳಿಸುವಿ ಎಂಬ ಕಾರಣದಿಂದಲೇ ನಿನಗೆ ಸ್ಮಶಾನವಾಸಿ ಎಂಬ ಹೆಸರು ಬಂದಿರಬೇಕು. ಸರ್ಪಭೂಷಣನಾಗಿ ವ್ಯಾಘ್ರಾರಂಭ, ಗಜಾರಂಭಗಳನ್ನು ಧಾರಣ ಮಾಡಿಕೊಂಡಿರುವ ಪರಶಿವನೇ, ನಿನಗೆ ನನ್ನ ಭಕ್ತಿಯ ತವಾದ ನಮಸ್ಕಾರಗಳು. ಇದಲ್ಲದೆ ಸಮಸ್ತ ದೇವತೆಗಳಿಗೂ, ಸಿದ್ಧಿ, ಸಾಧ್ಯ, ಯಕ್ಷ, ಗಂಧರ್ವಾದಿಗಳಿಗೂ, ಸಮಸ್ತ ಋಷಿಗಳಿಗೂ ನನ್ನ ಅನಂತ ನಮಸ್ಕಾರಗಳು. ವ್ಯಾಸ, ವಾಲ್ಮೀಕಿ, ಪರಾಶರಾದಿ ಕವಿಕುಲಕ್ಕೆ ನನ್ನ ಅನಂತ ನಮನಗಳನ್ನು ಸಲ್ಲಿಸುವನು. ಅಲ್ಲದೆ ತಮ್ಮ ಚರಣದಾಸನೆಂಬ ಭಾವನೆಯಿಂದಲೂ ಅಂತಃಕರಣದಿಂದಲೂ ಮಂದ ಬುದ್ಧಿವನಾದ ನನಗೆ ಕವಿತ್ವ ಶಕ್ತಿಯನ್ನು ದಯಪಾಲಿಸಬೇಕೆಂದು ಬೇಡಿಕೊಳ್ಳುವೆನು. ಯಾಕೆಂದರೆ ನಾನು ಅಜ್ಞಾನಿಯೂ ಕನ್ನಡಿಗನಾದ ನನಗೆ ಮರಾಠ ಭಾಷೆಯಲ್ಲಿ ಗ್ರಂಥ ರಚಿಸುವುದಕ್ಕಾಗಿ, ಕವನ ಬರೆಯುವುದಕ್ಕಾಗಲಿ ಶಕ್ತಿ ಚಾತುರ್ಯಗಳಿಲ್ಲ. ಆದ ಕಾರಣ ಶಬ್ದೋತ್ಪತ್ತಿಯನ್ನು ಅರಿಯದ ನನ್ನನ್ನು ಕವಿಗಳೆಲ್ಲರೂ ತುಂಬ ಹೃದಯದಿಂದ ಆಶೀರ್ವದಿಸಿ ಈ ಸೇವಾ ಕಾರ್ಯಕ್ಕೆ ನನ್ನನ್ನು ಸಮರ್ಥರನಾಗಿ ಮಾಡಿದ್ದಾರೆಂದು ಭಕ್ತಿಯಿಂದ ಪ್ರಾರ್ಥಿಸಿಕೊಳ್ಳುವೆನು. ಇದಾದ ನಂತರ ನನ್ನ ಪೂರ್ವಜರನ್ನು ಧ್ಯಾನ ಮಾಡುವೆನು. ತಂದೆ ತಾಯಿ ಹೀಗೆ 2 ನಿಟ್ಟಿನ ಪೂರ್ವಜರ ಮಹಾತ್ಮೆಯನ್ನು ಹೊಗಳಿ ನನ್ನ ನಮಸ್ಕಾರಗಳನ್ನು ಸಲ್ಲಿಸುವೆನು. ನಾನು ಅಪಸ್ತಂಭ ಶಾಖೆಯವನಾಗಿದ್ದು ಕೌಂಡಿನ್ಯ ಗೋತ್ರದವನಾಗಿದ್ದೇನೆ. ನಮ್ಮ ವಂಶವು ನರಸಿಂಹ ಸರಸ್ವತಿ ಯತೀಶ್ವರರ ಪರಮ ಶಿಷ್ಯರಲ್ಲೂ ಒಬ್ಬರಾದಂಥ ಸಾಯಂದ ದೇವನಿಂದ ಸಾಖರೆ ಎಂಬ ಅಡ್ಡ ಹೆಸರಿನೊಂದಿಗೆ ಸಾಗಿ ಬಂದಿದೆ. ಸಂಜಯ ದೇವನಿಗೆ ನಾಗನಾಥನೆಂಬ ಮಗನಿದ್ದನು. ನಾಗನಾಥನಿಗೆ ದೇವರಾಯನೆಂಬ ಪುತ್ರ ಜನಿಸಿದ್ದನು. ಆ ದೇವರಾಯನ ಮಗನೇ ನನ್ನ ತಂದೆಯಾದಂಥ ಗಂಗಾಧರನು. ಅನವರತವು ಗುರುಚರಣ ಧ್ಯಾನದಲ್ಲಿಯೇ ನಿರತನಾಗಿರುವ ಆ ನನ್ನ ಪೂಜ್ಯ ಪಿತನಿಗೆ ಭಕ್ತಿಯಿಂದ ನಮಸ್ಕರಿಸಿ ತಾಯಿ ಪೂರ್ವಜರನ್ನು ಸ್ಮರಣೆ ಮಾಡುವನು. ನನ್ನ ತಾಯಿಯು ಪೂರ್ವಜರು ಲಾಯನ ಶಾಖೆಯವರು. ಅವರದು ಕಾಶ್ಯಪ್ಯ ಗೋತ್ರ. ಜುನ್ಹ ಋಷಿಯಂತೆ ಕರ್ಮಠರಾದ ಚೌಡೇಶ್ವರಿ ಎಂಬುವರೇ ನನ್ನ ತಾಯಿ ತಂದೆಯವರು. ಚಂಪಾದೇವಿ ಎಂಬ ಹೆಸರಿನಿಂದ ನನ್ನ ತಾಯಿ ಪರಮ ಪತಿವ್ರತೆಯಾಗಿ ಬಾಳಿ ಉಭಯ ಕುಲಗಳಿಗೂ ಕೀರ್ತಿ ತಂದವಳಾಗಿದ್ದಾಳೆ. ಇಂಥ ಪುಣ್ಯಮೂರ್ತಿಯಾದಂಥ ಆ ತಾಯಿಗೆ ನನ್ನ ನಮಸ್ಕಾರ ಸಲ್ಲಿಸುವನು. ನಿರಂತರವೂ ಗುರುನಾಮಸ್ಮರಣೆ ಎಂದಿರುತ್ತಿದ್ದಂಥ ನನ್ನ ತಂದೆ ಗಂಗಾಧರನ ಹೊಟ್ಟೆಯಿಂದ ನಾನು ಹುಟ್ಟಿದನು.
ಅವರು ನನಗೆ ಸರಸ್ವತಿ ಎಂಬ ನಾಮಕರಣ ಮಾಡಿದ್ದರಿಂದ ನಾನು ಸರಸ್ವತಿ ಗಂಗಾಧರನೆಂದು ಕರೆಯಲ್ಪಡುತ್ತೇನೆ. ಸಕಲ ಸಾಧು ಸಂತರಿಗೂ, ವೇದಾಭ್ಯಾಸಗಳಿಗೂ, ಯೋಗಿ ಯತೀಶ್ವರರಿಗೂ, ತಪಸ್ವಿಗಳಿಗೂ ಅಲ್ಲದೆ ಗುರುಚರಿತ್ರೆಯನ್ನು ಓದುವರಿಂದಲೂ ಕೇಳುವುದರಿಂದಲೂ ನನ್ನ ಅನಂತ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ನಾನು ಅಲ್ಪಮತಿಯು, ಕಾವ್ಯ ಛಂದ ಶಾಸ್ತ್ರಗಳ ಪರಿಚಯವಿಲ್ಲದವನು. ಆದರೂ ಈ ಕಾರ್ಯವು ನನ್ನಿಂದಲೇ ಆಗಬೇಕೆಂದು ಸ್ವತಃ ನರಸಿಂಹ ಸರಸ್ವತಿ ಯತಿರಾಯನೇ ಅಪ್ಪಣೆ ಕೊಡಿಸುವುದರಿಂದ ನನ್ನ ತೊದಲ್ನುಡಿಗಳಿಂದಲೇ ಈ ಗ್ರಂಥ ಬರೆಯುವ ಪ್ರಯತ್ನ ಮಾಡಿದ್ದೇನೆ. ಗುರುಚರಿತ್ರೆಯು ಅಮೃತ ತುಂಬಿದ ಕೊಡದಂತಿದೆ. ಸೃಷ್ಟಿ, ಸ್ಥಿತಿ, ಲಯಗಳಿಗೆ ಕಾರಣಭೂತರಾದಂಥ ಆ ತ್ರಿಮೂರ್ತಿಗಳೇ ಒಂದಾಗಿ ನರಸಿಂಹ ಸರಸ್ವತಿ ಎಂಬ ನಾಮದಿಂದ ಧರೆಯಲ್ಲಿ ನರದೇಹ ಧರಿಸಿ ಅವತರಿಸಿದರು. ಅವರ ಚರಿತ್ರೆಯು ವರ್ಣನಾತೀತವಾಗಿದ್ದು ಈ ಚರಿತ್ರೆಯನ್ನು ಓದುವರಿಗೆ ಧನ, ಧಾನ್ಯ, ಪುತ್ರ, ಪೌತ್ರಾದಿ ಸಕಲ ಇಷ್ಟಾರ್ಥಗಳು ಲಭಿಸುತ್ತವೆ. ಗುರುಚರಿತ್ರೆಯನ್ನು ನಿತ್ಯ ಪಠಣ ಮಾಡುವವರ ಮನೆಯಲ್ಲಿ ಶಾಂತಿಯು, ಲಕ್ಷ್ಮೀದೇವಿಯು ಸ್ಥಿರವಾಗಿ ನಿಲ್ಲುತ್ತಾರೆ. ಅವರ ರೋಗ ರುಜಿನಗಳನ್ನು ಹೇಳಿ ಹೆಸರಿಲ್ಲದಂತೆ ನಾಶವಾಗ್ತವೆ. ಗುರುಚರಿತ್ರೆಯನ್ನು 7 ದಿನಗಳ ಕಾಲ ಪಾರಾಯಣ ಮಾಡುವರು ಹಾಗೂ ಭಕ್ತಿಯಿಂದ ಶ್ರವಣ ಮಾಡುವರು ಇಂತಹದರ ಇಹದಲ್ಲಿ ಸಕಲ ಸುಖ ಸೌಭಾಗ್ಯಾದಿಗಳನ್ನು ಅನುಭವಿಸಿ ಅಂತ್ಯದಲ್ಲಿ ಜೀವನ್ಮುಕ್ತಿಯನ್ನು ಪಡೆಯುತ್ತಾರೆ. ಈ ಚರಿತ್ರೆಯ ಶ್ರವಣವು ತತ್ಕಾಲದಲ್ಲಿ ಫಲ ನೀಡತಕ್ಕದ್ದಾಗಿದೆ. ಗುರುನಾಮಸ್ಮರಣೆ ಸರಿಯಾದ ಪುಣ್ಯ ಇನ್ನೊಂದಿಲ್ಲ. ಇದು ನನಗೆ ಅನುಭವವಾಗಿರುವ ವಿಷಯವಾಗಿರುವುದರಿಂದಲೇ ಆ ಸದ್ಗುರುವಿನ ಆಜ್ಞೆಯ ಮೇರೆಗೆ ಈ ಚರಿತ್ರೆಯನ್ನು ಸವಿಸ್ತಾರವಾಗಿ ಹೇಳಲು ಇಚ್ಛಿಸುತ್ತೇನೆ. ಕಾರಣ, ಯಾವತ್ತೂ ಶ್ರೋತೃಗಳು ಉದಾಸೀನ ಮಾಡದೆ ನನ್ನ ವಚನದಲ್ಲಿ ವಿಶ್ವಾಸವಿಟ್ಟು ಭಕ್ತಿಯಿಂದ ಶ್ರವಣ ಮಾಡಿರಿ. ನನ್ನ ಭಾಷೆ ಪ್ರೌಢವಾಗಿಲ್ಲವೆಂದು ಮೂದಲಿಸಬೇಡಿ. ಯಾಕಂದರೆ ಅಲ್ಪ ಪ್ರಾಣಿಯಾದ ಜೇನುನೊಣವು ಬಾಯಿಯಲ್ಲಿ ಹಿಡಿದು ತಂದ ಮಧುರಸವು ದೇವತಾರ್ಚನೆಗೆ ಗ್ರಾಹ್ಯವಾಗಿರುತ್ತದೆ. ಕಬ್ಬು ಕಪ್ಪಾಗಿಯೂ ಅಂಕುಡೊಂಕಾಗಿಯೂ ಬೆಳೆದಿರಬಹುದು, ಆದರೆ ಅದರಲ್ಲಿ ರಸ ಮಾತ್ರ ಅಮೃತವೇ ಇರುತ್ತದೆ. ಬುದ್ಧಿವಂತರಾದಂಥ ಶ್ರೋತೃಗಳು ಅದರ ಮರ್ಮವರಿತು ಬ್ರಹ್ಮಾನಂದವನ್ನೀಯುವ ಈ ಚರಿತ್ರೆಯನ್ನು ಓದಿ ಪುಣ್ಯ ಭಾಗಿಗಳಾಗಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಗುರುಚರಿತ್ರೆಯು ಕಾಮಧೇನುವು. ಇದನ್ನು ಕೇಳುವರು ಶ್ರೋತ್ರೇಂದ್ರಿಯಗಳನ್ನು ಸಾವಧಾನಗೊಳಿಸಿ ಏಕಚಿತ್ತದಿಂದ ಆಲಿಸಬೇಕು. ಅಂಥವರಿಗೆ ತಕ್ಷಣವೇ ಗುರುಕೃಪೆಯಾಗುವುದೆಂದು ತಿಳಿಸಿ ಮುಂದಿನ ಕಥನವನ್ನು ಪ್ರಾರಂಭಿಸುತ್ತೇನೆ. ಶ್ರೀ ಗುರುಗಳಾದಂಥ ನರಸಿಂಹ ಸರಸ್ವತಿ ಯತಿರಾಜರು ಗಾಣಗಾಪುರದಲ್ಲಿ ವಾಸವಾಗಿದ್ದರು. ಅದರಿಂದ ಆ ಗ್ರಾಮದ ಕೀರ್ತಿಯು ಎಲ್ಲೆಡೆಯೂ ತೀವ್ರವಾಗಿ ವ್ಯಾಪಿಸಿಬಿಟ್ಟಿತು. ಗುರುಗಳ ಮಹಿಮೆಯನ್ನು ಕೇಳಿದ ಅನ್ಯ ಪ್ರಾಂತ್ಯಗಳ ಜನರು ತಂಡೋಪತಂಡವಾಗಿ ಗಾಣಗಾಪುರಕ್ಕೆ ಯಾತ್ರೆಯಾಗಿ ಬರುತ್ತಿದ್ದರು. ಆ ಗುರುವಿನ ಆರಾಧನೆ ಮಾಡುವುದರಿಂದ ಅವರವರ ಅಪೇಕ್ಷೆಯಂತೆ ಪುತ್ರಾಕ್ಷೇಪೆ, ಭಾರ್ಯಾಪೇಕ್ಷೆ, ಧನಾಪೇಕ್ಷೆಗಳನ್ನು ಎಲ್ಲವೂ ತಕ್ಷಣವೇ ನೆರವೇರ್ತಾ ಇದ್ದವು. ಗುರುಸೇವೆಯಿಂದ ಚತುರ್ವಿಧ ಪುರುಷಾರ್ಥಗಳು ಸುಲಭವಾಗಿ ಲಭಿಸ್ತಾ ಇದ್ದವು. ಹೀಗಿರುತ್ತಿರುವ ಕಾಲದಲ್ಲಿ ನಾಮಧಾರಕನೆಂದರೆ ಈ ಚರಿತ್ರೆಯನ್ನು ಬರೆದ ಸರಸ್ವತಿ ಗಂಗಾಧರರು. ಓರ್ವ ಗುರು ಭಕ್ತನು ಸದಾ ಗುರುದಾನದಲ್ಲಿಯೇ ನಿರತನಾಗಿದ್ದನು. ಸಂಸಾರಿಕ ಕಷ್ಟ ನಷ್ಟಗಳಿಂದ ತಪ್ಪಿಸಿಕೊಳ್ಳಲಾಗದೆ ಬಹುವಿಧ ಚಿಂತೆಗಳಿಂದ ಪರಿತಪಿಸ್ತಾ ಇದ್ದರು. ಗುರುದರ್ಶನವಾಗದೆ ತನ್ನ ಗೋಳಾಟವು ತಪ್ಪಲಾರದೆಂಬ ನಿಶ್ಚಯದಿಂದ ಆತನು ತನ್ನ ಗ್ರಾಮವನ್ನು ಬಿಟ್ಟು ಗುರುದರ್ಶನಕ್ಕಾಗಿ ಗಾಣಗಾಪುರಕ್ಕೆ ಹೊರಟನು. ಶುದ್ಧಾಂತಕರಣದಲ್ಲಿ ಗುರುಚರಣಗಳನ್ನು ಕಲ್ಪಿಸಿಕೊಂಡು ಆ ಭಕ್ತನು ಪಾದುಕೆಗಳಲ್ಲಿ ತನ್ನ ಮನನವನ್ನು ಲೀನಗೊಳಿಸಿದನು. ಹಸಿವೆಯ ನೀರಡಿಕೆಗಳನ್ನೆಲ್ಲ ನಿಗ್ರಹಿಸಿ ಅನವರತವು ಗುರುನಾಮಸ್ಮರಣೆಯನ್ನು ಮಾಡುತ್ತಾ ಆತನ ಗಾಣಗಾಪುರದ ದಾರಿ ತುಳಿಯತೊಡಗಿದನು. ಇಂದು ಗುರುಗಳ ದರ್ಶನವನ್ನಾದರೂ ಪಡೆಯುವನು, ಇಲ್ಲದೆ ದೇಹವನ್ನಾದರೂ ತ್ಯಜಿಸುವೆನು ಎಂದು ಆತನು ಮನೋನಿರ್ಧಾರ ಮಾಡಿಕೊಂಡೇ ಹೊರಟವನಾಗಿದ್ದನು. ಯಾವ ಆತನ ನಾಮಸ್ಮರಣೆಯ ಮಾತ್ರದಿಂದಲೇ ದಾರಿದ್ರ್ಯವು ನಾಶವಾಗುವುದು, ಅದೇ ಸದ್ಗುರುವಿನ ನಾಮವನ್ನೇ ನಾನು ಹೊಂದಿದ್ದರೂ ಸಹಿತ ಪ್ರಯೋಜನವಿಲ್ಲದಾಗಿದೆ. ಒಂದು ವೇಳೆ ನಾನು ದೈವಹೀನನೇ ಆಗಿದ್ದರೂ ಗುರುಚರಣವನ್ನಾದರೂ ಏಕೆ ಭಜಿಸಬೇಕು? ಪರಶು ಗಲ್ಲಿಗೆ ಕಬ್ಬಿಣ ತಾಗಿದೊಡನೆ ಅದನ್ನು ಬಂಗಾರವನ್ನಾಗಿ ಮಾರ್ಪಡಿಸುವುದು. ನಿನ್ನ ನಾಮ ಸಹಿತವು ಪರಶುಗಲ್ಲಿದ್ದಂತೆ. ಹೀಗೆದ್ದು ನಾನು ನಿನ್ನನ್ನು ಅನವರತ ಧ್ಯಾನಿಸುತ್ತಾ ಹೃದಯವಾಸವನ್ನಾಗಿ ಮಾಡಿಕೊಂಡಿದ್ದರೂ ನನ್ನ ದಾರಿದ್ರ್ಯವನ್ನು ನಾಶ ಮಾಡುವುದಾಗಿದ್ದರೆ ಇದರ ಅನುಮಾನವು ನಿನಗೂ ನನಗೂ ನೀನೇ ಹೇಳು. ಸಕಲ ಜೀವಿಗಳಲ್ಲಿಯೂ ಭೂತದ ದಯೆಯನ್ನು ಹೊಂದಿದ ಪರಮಾತ್ಮ ನೀನು. ದಯವಿಟ್ಟು ನನಗೆ ಪ್ರಸನ್ನನಾಗು. ಹೀಗೆ ಒಮ್ಮೆ
ನಿಂದೆಯಿಂದಲೂ ಮತ್ತೊಮ್ಮೆ ಸ್ತುತಿಯಿಂದಲೂ ಈ ನಾಮಧಾರಕನೆಂಬ ಸದ್ಭಕ್ತನು ವ್ಯಾಕುಲಾದೆಯಿಂದ ಗುರುದರ್ಶನಕ್ಕಾಗಿ ಹಲುಬಿ ಹಂಬಲಿಸತೊಡಗಿದನು. ದಯಾನಿಧಿಯಾದ ಗುರುದೇವ, ನೀನು ಭಕ್ತರಿಗೆ ಸತ್ಪಥ ತೋರುವುದಕ್ಕಾಗಿಯೇ ಈ ಕಲಿಯುಗದಲ್ಲಿ ನರಸಿಂಹ ಸರಸ್ವತಿ ಎಂಬ ಹೆಸರಿನಿಂದ ಅವತಾರ ಮಾಡುವಿರಿ ಎಂದು ನೀನು ದಯಾಸಿಂಧುವೆಂದು ವೇದ ಪುರಾಣಗಳಲ್ಲೂ ವರ್ಣನೆ ಮಾಡಲು ಇಚ್ಛಿಸುತ್ತವೆ. ಆದರೆ ನನಗೆ ಮಾತ್ರ ಅದರ ಅನುಭವ ಆಗಿರುತ್ತದೆ. ಅದೇ ಕಾರಣದಿಂದ ನನ್ನ ಅಂತಃಕರಣವು ಸ್ಥಿರ ಬುದ್ಧಿ ತಾಳದಾಗಿದೆ. ಕರುಣಾಕರನಾದಂಥ ಗುರುಮೂರ್ತಿಯೇ, ಬೇಗ ನನಗೆ ಪ್ರಸನ್ನನಾಗು. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನಮ್ಮ ವಂಶದ ಕುಲದೇವರು ಕೂಡ ನೀನೇ ಆಗಿರುವಿ. ನಮ್ಮ ಮನೆತನವು ವಂಶ ಪರಂಪರೆಯಾಗಿ ನಿನ್ನನ್ನು ನಂಬಿಕೊಂಡು ಆರಾಧಿಸುತ್ತಾ ಬಂದಿದೆ. ಅಂದ ಮೇಲೆ ವಿಶ್ವದ ದೇವಾನುದೇವತೆಗಳೆಲ್ಲ ಹೊರಕಟ್ಟು ಕಾಪಾಡುವ ಪರಮ ದಾತರನಾದಂಥ ನಿನ್ನನ್ನುಳಿದು ನಿನ್ನಾರಲ್ಲಿ ನಾನು ಮೊರೆ ಹೋಗಲಿ. ತಾಯಿಯೇ, ತನ್ನ ಕೂಸನ್ನು ಆಲಕ್ಷಿಸಿ ದೂರ ಎಸೆದರೆ ಅದು ಬಾಳಿ ಬದುಕುವುದೆಂತು? ತಂದೆ, ಅದಕ್ಕಾಗಿ ಬೇಗ ಬಂದು ನನಗೆ ದರ್ಶನ ನೀಡಿ ಉದ್ಧಾರ ಮಾಡು. ಯಾಕೆಂದರೆ ದಾರಿದ್ರ್ಯವು ನನ್ನ ಬಾಗಿಲಲ್ಲಿ ಬಾಯಿ ತೆರೆದುಕೊಂಡು ನಿಂತಿದೆ. ಸರ್ವಜ್ಞನಾದ ನಿನಗೆ ಅರಿಯದ ವಿಷಯವನ್ನಾದರೂ ಈ ಜಗತ್ತಿನಲ್ಲಿ ಯಾವುದಿದೆ? ಒಂದು ವೇಳೆ ನಾನು ಕಾಡಿ ಬೇಡದ ಹೊರತು ಕೊಡಬಾರದೆಂಬ ನಿಷ್ಠುರ ಸ್ವಭಾವ ನಿನ್ನದಾಗಿದ್ದರೆ ಅದನ್ನಾದರೂ ಬಾಯಿಬಿಟ್ಟು ಹೇಳು. ಭೂಮಂಡಲವನ್ನೇ ನಿನಗೆ ದಾನ ಮಾಡಿದ ಆ ಬಲಿಚಕ್ರವರ್ತಿ ಎಂಬ ದೈತ್ಯರಾಜನಿಗೆ ನೀನೇನು ಕೊಟ್ಟಿ? ಅವನ ತಲೆ ಮೇಲೆ ಪಾದವನ್ನಿಟ್ಟು ಪಾತಾಳ ಕೊಟ್ಟು ಬಿಟ್ಟೆ. ಇನ್ನು ವಿಭೀಷಣನು ನಿನಗೇನು ಕೊಟ್ಟಿದ್ದನೆಂದು ಸುವರ್ಣಮಯವಾದಂಥ ಲಂಕಾನಗರವನ್ನು ಆತನಿಗೆ ಕರುಣಿಸಿದೆ. ನೀನೇ ಹೇಳು. ಧ್ರುವನಿಗೆ ನಕ್ಷತ್ರ ಲೋಕದಲ್ಲಿ ಅಚಲವಾದ ಪದವಿಯನ್ನು ಕೊಟ್ಟಿ. ಭೂಮಂಡಲದ ಕ್ಷತ್ರಿಯರನ್ನೆಲ್ಲ ಗೆದ್ದು ಇಡೀ ಭರತ ವರ್ಷವನ್ನೇ ಬ್ರಾಹ್ಮಣರಿಗೆ ದಾನ ಮಾಡಿದೆಯಲ್ಲ. ಅವರು ಅದಕ್ಕೆ ಪ್ರತಿಯಾಗಿ ನಿನಗೇನು ಕೊಟ್ಟರು? ಎಂತೆಂಥವರ ಪಾಡೆ ಹೀಗಿರುವಾಗ ಕೇವಲ ದರಿದ್ರನಾದ ನಾನು ನಿನಗೇನು ಕೊಡಲು ಸಾಧ್ಯ? ಕೂಸು ತಾಯಿಯ ತೊಡೆ ಮೇಲೆ ಕುಳಿತು ಮೊಲೆ ಕುಡಿಸುವ ಆಸೆಯಿಂದ ಅವಳತ್ತ ಮುಖ ಚಾಚುತ್ತದೆ. ಆಗ ಆ ತಾಯಿಯು ಮಗುವಿನಿಂದ ಏನಾದರೂ ಪ್ರತಿಫಲ ಬೇಡದುಂಟೆ? ಒಂದು ವೇಳೆ ಕೊಟ್ಟವರಿಗೆ ಕೊಡಬೇಕೆಂದು ನಿಷ್ಠುರ ಮನಸ್ಸು ನಿನ್ನದಾಗಿದ್ದರೆ ನಿನಗೆ ವಿಶ್ವದಾತರನೆಂಬ ಬಿರುದು ಉಳಿಯುವುದಾದರೂ ಏನು? ಹೇಗೆ? ಅಂಥವರು ದಾತಾರರೆನಿಸಿಕೊಳ್ಳಲು ಅಯೋಗ್ಯರೆನಿಸ್ತಾರೆ. ಭೂಮಿಯ ಮೇಲಿನ ಕೆರೆ, ಬಾವಿ, ಕಟ್ಟೆ, ಕಾಲುವೆ, ನದಿ ಮುಂತಾದವುಗಳೆಲ್ಲ ಮೋಡಗಳು ಮಳೆ ಸುರಿಸುತ್ತವೆ. ತಮ್ಮ ಸೇವೆಯ ಪ್ರತಿಫಲವನ್ನು ಅಪೇಕ್ಷಿಸಿದರೆ ಆ ಮೋಡಗಳಿಗೆ ಕೊಡುವರಾರು? ಹೀಗೆ ಪ್ರತಿಫಲವನ್ನು ಅಪೇಕ್ಷಿಸುವುದು ದಾತೃತ್ವಕ್ಕೆ ಕುಂದನುಂಟು ಮಾಡುವುದು. ದಯಾನಿಧಿಯಾದಂಥ ನಿನಗಂತೂ ಅದು ಒಪ್ಪುವ ಮಾತಲ್ಲ. ಆದ ಕಾರಣ ಬೇಗ ನನಗೆ ಪ್ರಸನ್ನನಾಗು. ಒಂದು ವೇಳೆ ನೀನು ನನ್ನ ಸೇವೆಯನ್ನು ಅಪೇಕ್ಷಿಸುವುದಾದರೆ ನನ್ನ ಪೂರ್ವಜರು ವಂಶ ಪರಂಪರೆಯಿಂದ ನಿನ್ನ ಸೇವೆ ಮಾಡುತ್ತಾ ಬಂದಿದ್ದಾರೆ. ತಮ್ಮ ಸಂಚಿತ ಪುಣ್ಯವನ್ನೆಲ್ಲ ನಿನ್ನಲ್ಲಿ ಶೇಖರಿಸಿಟ್ಟಿದ್ದಾರೆ. ತಂದೆಯ ಸೇವೆಯು ಮಗನು ರಕ್ಷಿಸಿದಂತೆ ಅಂದ ಮೇಲೆ ನ್ಯಾಯವಾಗಿ ನನಗೆ ಸಲ್ಲಬೇಕಾದ ಫಲವನ್ನಾದರೂ ನನಗೆ ಕೊಟ್ಟು ಬಿಡು. ನನ್ನದನ್ನು ನನಗೆ ಕೊಡಲು ನೀನು ತಕರಾರು ಮಾಡುವುದಾದರೂ ಏಕೆ ಗುರುನಾಥ? ಒಂದು ವೇಳೆ ನೀನು ಸರಳವಾಗಿ ನನಗೆ ಕೊಡಬೇಕಾದದ್ದನ್ನು ಕೊಡದಿದ್ದರೆ ನಾನು ಹಠ ಮಾಡಿಯಾದರೂ ಪಡೆದುಕೊಂಡೇ ತೀರುವನು. ವ್ಯವಹಾರ ನೀತಿಗನುಸರಿಸಿ ಸತ್ಪುರುಷರಲ್ಲಿ ದೂರು ಕೊಟ್ಟು ಪಂಚರ ಸಮಕ್ಷಮದಲ್ಲಿ ನನಗೆ ಬರಬೇಕಾದನ್ನು ಪಡೆದುಕೊಳ್ಳಬೇಕಾದಿತ್ತು. ಆದರೆ ದಯಾನಿಧಿಯಾದಂಥ ಗುರುದೇವ, ಇದು ತೀರಾ ಒರಟತರವೆನಿಸಿತು. ನಾನು ವಂಶಾನುವರ್ತಿಯಾಗಿ ನಿನ್ನ ಸೇವೆ ಮಾಡುತ್ತಾ ಬಂದ ದಾಸನಿದ್ದೇನೆ. ನನ್ನಂತಹ ಅಲ್ಪನ ಮುಂದೆ ಮನಸ್ಸನ್ನು ಕಠೋರ ಮಾಡುವುದು ನಿನಗೆ ಶೋಭಿಸಲಾರದು. ನೀನು ಮನಸ್ಸನ್ನು ಕಠಿಣ ಮಾಡುವುದಕ್ಕೆ ದೈತ್ಯರ ಮೇಲೆ ಮಾಡು. ಆದರೆ ಪ್ರಹ್ಲಾದನಂಥ ಸದ್ಭಕ್ತರ ಮೇಲೆ ಕಠೋರ ಮನಸ್ಕನಾಗುವುದು ಯೋಗ್ಯವಲ್ಲ. ನಾನು ಅಜ್ಞಾನಿಯು ಸಿಟ್ಟಿನ ಭರದಲ್ಲಿ ನಿನಗೆ ನಿಷ್ಠುರ ಮಾತುಗಳನ್ನು ಆಡಿರಬಹುದು. ನೀನು ನನ್ನ ಎನಿಸಿದರೆ ಅದು ತಾಯಿಯೇ ಕುಳಿತು ಮಗುವಿನ ತಪ್ಪನ್ನು ಎಣಿಸಿದಂತಾಯಿತು. ತಂದೆ ಸಿಟ್ಟು ಮಾಡಿದರೆ ಅಜ್ಞಾನಿಯಾದ ಮಗುವು ತಾಯಿಯ ಮುಂದೆ ಚಾಡಿ ಹೇಳೋದು. ತಾಯಿ ಸಿಟ್ಟು ಮಾಡಿದರೆ ತಂದೆಯ ಮುಂದೆ ಹೇಳೋದು. ನನಗೆ ತಂದೆ ತಾಯಿ ಎರಡೂ ನೀನೇ ಆಗಿರುವಿ. ಅಂದ ಮೇಲೆ ನಿನ್ನ ಹೊರತು ನಾನು ಇನ್ನಾರ ಮುಂದೆ ನನ್ನ ಗೋಳನ್ನು ಹೇಳಿಕೊಳ್ಳಲಿ? ಗುರುದೇವ, ಅನಾಥನಾದ ನನ್ನನ್ನು ರಕ್ಷಿಸುವಂಥ ಸಂಪೂರ್ಣ ಹೊಣೆ ನಿನ್ನದೇ ಆಗಿದೆಯಲ್ಲವೇ? ಹಾಗಾದರೆ ನೀನು ಕೃಪಾ ಸಮುದ್ರನೆಂಬ ಪುರಾಣಗಳು ಕೂಡ ವರ್ಣಿಸುವು. ಹೀಗಿದ್ದು ನೀನು ನಿನ್ನ ಮಾತನ್ನು ಕಿವಿ ಮೇಲೆ ಹಾಕಿಕೊಳ್ಳಲಿರುವ ತಂದೆಯೇ, ನಾನು
ಅಜ್ಞಾನಿಯು ಸಿಟ್ಟಿನ ಬರದಲ್ಲಿ ನಿನಗೆ ನಿಷ್ಠುರ ಮಾತುಗಳನ್ನು ಆಡಿರಬಹುದು. ನೀನು ನನ್ನ ತಪ್ಪನ್ನೆಣಿಸಿದರೆ ಅದು ತಾಯಿಯೇ ಕುಳಿತು ಮಗುವಿನ ತಪ್ಪೆಣಿಸಿದಂತಾಯಿತು. ತಂದೆ ಸಿಟ್ಟು ಮಾಡಿದರೆ ಅಜ್ಞಾನಿಯಾದ ಮಗು ತಾಯಿ ಮುಂದೆ ಚಾಡಿ ಹೇಳುವುದು. ತಾಯಿ ಸಿಟ್ಟು ಮಾಡಿದರೆ ತಂದೆಯ ಮುಂದೆ ಹೇಳುವುದು. ನನಗೆ ತಂದೆ ತಾಯಿ ಎರಡೂ ನೀನೇ ಆಗಿರುವೆ. ಅಂದ ಮೇಲೆ ನಿನ್ನ ಹೊರತು ನಾನು ಇನ್ನಾರ ಮುಂದೆ ನನ್ನ ಗೋಳನ್ನು ಹೇಳಿಕೊಳ್ಳಲಿ? ಗುರುದೇವ, ನೀನು ಅನಾಥ ರಕ್ಷಕನಾಗಿರುವೆ ಎಂದು ಜಗತ್ತಿನಲ್ಲಿ ಪ್ರಖ್ಯಾತಿಯನ್ನುಂಟು. ಅನಾಥನಾದ ನನ್ನನ್ನು ರಕ್ಷಿಸುವ ಸಂಪೂರ್ಣ ಹೊಣೆ ನಿನ್ನದೇ ಆಗಿದೆ. ನೀನು ಕೃಪಾ ಸಮುದ್ರನೆಂದು ಪುರಾಣಗಳು ವರ್ಣಿಸುವವು. ಹೀಗಿದ್ದು ನೀನೇಕೆ ನನ್ನ ಮಾತುಗಳನ್ನು ಕಿವಿ ಮೇಲೆ ಹಾಕಿಕೊಳ್ಳಲಾಗಿರುವೆ ತಂದೆ? ಕರುಣೆಯ ಕಥೆ ಕೇಳಿದಾಗ ಕಲ್ಲು ಸಹಿತ ಕರಗುವುದು. ಆದರೆ ನನ್ನ ದಯಾನ್ವಿತ ನುಡಿಗಳು ನಿನ್ನ ಕಿವಿಯನ್ನು ಸೇರದಾದವೇ ಪ್ರಭು. ಇನ್ನಾದರೂ ನನ್ನ ಬಗೆಯಲ್ಲಿ ನಿನಗೆ ಕರುಣೆ ಹುಟ್ಟಬಾರದೆ ಗುರುದೇವ? ಈ ರೀತಿಯಾಗಿ ನಾಮಧಾರಕರನ್ನು ಹಂಬಲಿಸಿ ಹೊಗಳುತ್ತಿರುವುದನ್ನು ಕೇಳಿ ಕೃಪಾಸಾಗರನಾದಂಥ ಸದ್ಗುರುನಾಥನು ಕರುವಿನ ಕೂಗನ್ನು ಕೇಳಿ ಹಸುವು ಧಾವಿಸಿ ಮನೆಗೆ ಬರುವಂತೆ ನಾಮಧಾರಕನಲ್ಲಿದ್ದಲ್ಲಿಗೆ ಮುನಿರೂಪದಿಂದ ಬಂದನು. ಗುರುದೇವನು ಸನೇಹಕ್ಕೆ ಬಂದೊಡನೆ ನಾಮಧಾರಕನು ಆನಂದ ಪುಲಕಿತನಾಗಿ ಗುರುಗಳ ಪಾದದ ಮೇಲೆ ಮಸ್ತಕವನ್ನಿಟ್ಟು ನಮಸ್ಕರಿಸಿದನು. ತನ್ನ ಬಿಚ್ಚಿದ ಕೂದಲುಗಳಿಂದ ಗುರುದೇವನ ಪಾದ ಕಮಲಗಳನ್ನು ಒರೆಸಿ ಆಶ್ರಯಗಳಿಂದ ಅಭಿಷೇಕ ಮಾಡಿಸಿದನು. ತನ್ನ ಹೃದಯ ಮಂದಿರದಲ್ಲಿ ಗುರುಮೂರ್ತಿಯನ್ನು ಸ್ಥಾಪಿಸಿಕೊಂಡಂತೆ ಕಲ್ಪನೆ ಮಾಡಿಕೊಂಡು ಆ ಮೂರ್ತಿಯನ್ನು ಷೋಡೋಪಚಾರಗಳಿಂದ ಪೂಜಿಸಿದನು. ಶ್ರೀ ಗುರುವು ತನ್ನ ಹೃದಯದಲ್ಲಿ ಸ್ಥಿರವಾಗಿ ನಿಂತಾಗ ಆ ಭಕ್ತಾಗ್ರಣಿಯಾದಂಥ ನಾಮಧಾರಕನ ಆನಂದಕ್ಕೆ ಪಾರವೇ ಇಲ್ಲದಂತಾಯಿತು. ಗುರುನಾಥನು ನಾಮಧಾರಕನ ಸದ್ಭಕ್ತಿಗೆ ಮೆಚ್ಚಿ ಆತನ ಹೃದಯದಲ್ಲಿ ಸ್ಥಿರಗೊಂಡನೆಂಬಲ್ಲಿಗೆ ಶ್ರೀ ಗುರುಚರಿತ್ರೆ ಎಂಬ ಅಮೃತಮಯವಾದ ಕಥಾ ಕಲ್ಪತರುವಿನಲ್ಲಿ ಶ್ರೀ ನರಸಿಂಹ ಸರಸ್ವತಿ ಉಪಾಖ್ಯಾನದಲ್ಲಿ ಸಿದ್ಧ ನಾಮಧಾರಕ ಸಂವಾದದಲ್ಲಿ ಮೊದಲನೇ ಅಧ್ಯಾಯ ಮುಕ್ತಾಯವಾಯಿತು. ಶ್ರೀ ಮದ್ದತ್ತಾತ್ರಾಯರ್ಪಣಮಸ್ತು. ಸದ್ಗುರು ಪಾದ ಶ್ರೀ ವಲ್ಲಭ ನರಸಿಂಹ ಸರಸ್ವತಿ ಮಹಾರಾಜ್ ಕಿ ಜೈ.